ಪ್ರಪಂಚ. ಮೂಲ ಏನು ಅಂತಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದ್ದಾಗೆಲ್ಲ ಹಿಂದೆ ನಿಂತಾದ್ರು ಗುರುಗಳು. 14-15 ವರ್ಷ ಎಷ್ಟೋ ಸರಿ ಅನ್ಸೋದು, ಅಪ್ಪ ಅಮ್ಮ ನನ್ನ ಯಜಮಾನರು ಎಲ್ಲರಿಗಿಂತ ತುಂಬ ಹಿಂದೆ ನಿಂತು ನುಗ್ಗಯ್ಯ ಅದೇನಾಗತ್ತೆ ನೋಡೋಣ, ನುಗ್ಗಯ್ಯ ನುಗ್ಗು, ಟೈಮ್ ಬಂದಿತ್ತು, ಆ ಟೈಮಲ್ಲಿ ನಾವು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಇವತ್ತೇ ತಿರ್ಗಾ ಟೈಮ್ ಆಪೋಸಿಟ್ ಆಗಿದೆ. ಮತ್ತೆ ನುಗ್ಗು 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 ಅಂತ ಹೇಳ್ತಾ ಇದ್ದು ಒಂದು ಜೀವ ಅದು. ಇದು 2018ರಲ್ಲಿ ನಾನು ಕತೆ ಮಾಡ್ಕೊಂಡಿದ್ದು. ಅಣ್ಣ ಹೀಗಿದೆ, ಈ ಕತೆ ಒಂದ್ಸರಿ ನೀವು ಕೇಳಿ ಅಂತಂದಾಗ, ಬೇಡ ನನಗೆ ಈ ಕತೆ ಮಾತ್ರ ನೀವು ಹೇಳಬೇಡ, ನೀ ಮಾಡು, ನೀನು ಸ್ವಂತಸ್ತಿಗೆ ಏನೋ ಒಂದು ಮಾಡಿರ್ತೀಯ, ನಾನು ನೀನು ಕೂತ್ಕೊಂಡು ಮಾಡಿದಾಗೆಲ್ಲ ಏನೋ ಒಂದು ಬರ್ತಾಯಿದೆ, ಏನೋ ಒಂದು ಆಗ್ತಾಯಿದೆ, ಏನೋ ಒಂದು ಸೆಟ್ ಆಗ್ತಾಯಿಲ್ಲ. ಯಾಕೆಂತಂದರೆ ಈ ಕಥೆಯನ್ನು ನಾನು ಬರೆದಿದ್ದು, ಕತೆ ಚಿತ್ರಕಥೆ ಬರ್ಕೊಂಡಿದ್ದ ಒಂದು 4 ದಿವಸದಲ್ಲಿ ಗೀಚ್ಕೊಂಡಂತಹ ಒಂದು ಕತೆ ಚಿತ್ರಕಥೆ, ಒಂದು 70 ಸೀನ್ ಏನಿದೆ ಅದು. ನಂಗೆ ಯಾಕೆ ಎಮೋಟ್ ಆಗ್ತೀನಿ ಅಂತಂದರೆ, ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ಹೇಳ್ಕೊತಾ ಇದ್ದೆ. ಈ ಒಂದು ಸಿನಿಮಾ ನಾನು ಅವ್ರಿಗೆ ಹೇಳಲಿಕ್ಕಾಗಲಿಲ್ಲ. ತದನಂತರ ಏನು ಅಂತಂದರೆ, ಅವ್ರು ಈ ಸಿನಿಮಾ ಒಂದರಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಲಿಲ್ಲ. ಅಂದರೆ ಡೆಡ್ಲಿ 2 ಆಗಿರ್ಬೋದು, ಇಲ್ಲ ಮುತ್ತು ನಮ್ಮಪ್ಪ ಅಂತ ಒಂದು ಸಿನಿಮಾ ನಿಂತೋಗಿದ್ದಾಗಿರ್ಬೋದು, ದಶಮುಖ ಆಗಿರ್ಬೋದು, ಎಲ್ಲದರಲ್ಲೂ ಜೊತೆಗಿದ್ದ ಜೀವ, ಅದೊಂದು ಜೀವ ಜೊತೆಗಿದ್ದಂಗೆ ಆಗೋಯ್ತು. ಸರಿ, ಅದಾದಮೇಲೂ ಒಂದು ಸತಿ ತಿರ್ಗಾ ನನಗೆ ರಮೇಶ್ ಅಣ್ಣನ ಮೇಲೆ ಏನು ತುಂಬ ಆಸೆ ಅಂತಂದರೆ, 91ರಲ್ಲಿ ನನಗೆ ಚಿತ್ರರಂಗದಲ್ಲಿ ಸಂಭಾಷಣೆಯ ಸಾಲುಗಳನ್ನು ಹೇಗೆ ಹೇಳಬೇಕು ಅಂತ ಹೇಳಿಕೊಟ್ಟಂತಹ ಮೊದಲನೇ ಗುರು ಬಾಲಕೇಶ್ವರ ಅನ್ನೋ ಸಿನಿಮಾದಲ್ಲಿ. ಅವರು ಕೋ ಡೈರೆಕ್ಟ್ರು, ನಾನು ಆರ್ಟಿಸ್ಟ್ ಆಗಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದು. ಅವಾಗ ಬಂದಾಗ ಹೀಗೆ ಹೇಳಬೇಕಮ್ಮ, ಹೀಗೆ ಮಾಡಬೇಕಮ್ಮ. ದೇವರಾಜ್ ಅವ್ರ ಪಕ್ಕದಲ್ಲಿ ಯಾವಾಗ ಅವ್ರು ತುಂಬಾ ಡೈನಾಮಿಕ್ ಸ್ಟಾರ್, ಫೈರ್ ಥರ ಇರ್ತಾಯಿದ್ರು. ಇಫ್ ಯು ಸೇ ಸಾರಿ ಅಂತಂದರೆ, ಡೋಂಟ್ ಸೇ ಸಾರಿ ಟು ಮೀ, ಟೆಲ್ ಟು ಯುವರ್ ಲೈಫ್ ಅಂತ ಹೇಳೋರು ದೇವರಾಜ್ ಸರ್. ಸೊ ಆ ನಿಟ್ಟಿನಲ್ಲಿ ಆ ಥರ ತಪ್ಪುಗಳನ್ನು ಮಾಡೋ ಟೈಮಲ್ಲಿ ನಾನು ತಿದ್ದಿದಂತಹ ಮೊದಲನೇ ಗುರು ಯಾರು ಅಂತಂದರೆ ರಮೇಶ್ ಸರ್. ಸರಿ, ಕೆ ವಿ ರಾಜು ಸರ್ನ ನಾವಿಬ್ಬರು ಮಿಸ್ ಮಾಡ್ಕೊಂಡಾಗ ಏನು ಬೇರೆ ವಿಧಿ ಇರಲಿಲ್ಲ, ನನಗೆ ಯಾರು ಒಬ್ಬರು ಬೇಕು. ಪ್ರತಿಯೊಬ್ಬ ರೈಟ್ರಿಗೂ ತನ್ನ ಒಂದು ಯೋಚನೆ ಹೇಳ್ಕೊಳ್ಳಿಕ್ಕೆ ಇನ್ನೊಬ್ರು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಅಣ್ಣನ ಹತ್ರ ಹೋಗಿ, ಅಣ್ಣ ಹಿಂಗಿದೆ, ನಾನು ಕನಸನ್ನು ಕಂಡುಕೊಂಡಿದ್ದೀನಿ, ಸತ್ಯ ಮಾಡಿ ಹೇಳ್ತೀನಿ, ಕೆ ವಿ ರಾಜು ಸರ್ ಮೇಲ್ಗಡೆ ಇದ್ದು ನನ್ನ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ, ಈ ಗುರುಗಳು ಇವರಿಲ್ಲದೆ ಹೋಗಿದ್ರೆ ಪ್ರಾಯಶಃ ನಾವು ಯಾರೂ ಬಂದೀವಿ ಇದಕ್ಕೆ ಮೇಲೆ ನಾವು ಕೂರ್ತಾನೆ ಇರಲಿಲ್ಲ. ಅದೇನು ಅನ್ನಿಸ್ತಾ ಏನೋ, ಮಗನಿಗಿಂತ ಹೆಚ್ಚಾಗಿ ನೀನು ನುಗ್ಗಮ್ಮ ಅಂತಂದರು. ಇದೇ ಮಾತನ್ನೇ ನನಗೆ ಕೆ ವಿ ರಾಜು ಸರ್ ಹೇಳ್ತಾ ಇದ್ದಿತ್ತು. ನುಗ್ಗಯ್ಯ ಅನ್ನೋರು, ಅಣ್ಣ ಬಂದು ನುಗ್ಗಮ್ಮ ಅಂತಂದರು. ನೀನು ನುಗ್ಗು, ಹಗಲು ರಾತ್ರಿ ಏನಾಗುತ್ತೋ ಜೊತೆಗೆ ನಿಲ್ತೀನಿ, ಮಾಡ್ತೀನಿ ಅಂತಂದರು. ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ ಡಿಸೆಂಬರ್. ಧನುರ್ಮಾಸ ಶುರು ಆಗೋಕ್ಕೆ ಮುಂಚೆ ನಾನು ಅಣ್ಣನಿಗೆ ಕತೆ ಹೇಳಿದೆ. ಕತೆ ಹೇಳಬೇಕಾದ್ರೆ ಒಂದು ನಡಕ ಇತ್ತು. ಯಾಕೆ ಅಂತಂದರೆ, ರಮೇಶ್ ಅಣ್ಣ ಇಸ್ ನಾಟ್ ಲೆಸ್ ದೆನ್ ಕೆ ವಿ ರಾಜು ಸರ್. ಅವರಿಬ್ಬರು ಅಣ್ಣ ತಮ್ಮಂದರು, ಅಪ್ಪ ಮಗನ ಥರನೇ ಇದ್ದವರು. ಸೊ ಅವ್ರ ಹತ್ರ ಕತೆ ಹೇಳ್ಬೇಕಾದ್ರೆ ನನಗೆ ಅದೊಂದು ಭಯ ಇತ್ತು, ಏನು ಹೇಳ್ತಾರೋ, ಈ ಜೀವ ಇನ್ನೇನು ಹೇಳುತ್ತೋ, ಕರೆಕ್ಷನ್ಸ್ ಏನಿರುತ್ತೋ ಅಂತ. ಕತೆ ಕೇಳಿದ ಮೊದಲನೇ ರೀಡಿಂಗ್ನಲ್ಲೇ ಆರ್ಟಿಸ್ಟ್ ಏನು ಅಂದ್ಕೊಂಡಿದೆಯಾ ಅಂತ ಕೇಳಿದ್ರು. ಈ ಸಿನಿಮಾದಲ್ಲಿ ಒಟ್ಟು 56 ಜನ ಆರ್ಟಿಸ್ಟ್ ಇದ್ದಾರೆ. ನಾನು ಅಂದೆ, ಅಣ್ಣ ಕನ್ಸ್ಕೊಂಡಿರೋದು ಏನು ಅಂತಂದರೆ, ಇದನ್ನು ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದ. ಒಂದು ಸರಿ ಯೋಚನೆ ಮಾಡಿದಂತಹ ಜೀವ ರಮೇಶ್ ಅಣ್ಣ. ಯಾಕೆ ಅಂತಂದರೆ ಅವ್ರು ಆಲ್ರೆಡಿ ಅವರೊಂದು 7-8 ಸಿನಿಮಾ ಮಾಡಿಬಿಟ್ಟಿದ್ದಾರೆ. ನಾನು ಮಾಡ್ತೀನಿ ಅಂದಾಗ, ಅಯ್ಯೋ ನೀನು ನುಗ್ತಾ ಇದೆಯಾ, ನಾನು ಮಾಡಾಯಿತು ನೀನು ಬರ್ತಾ ಇದೆಯಾ, ಕೈಯಲ್ಲಿರೋದೆಲ್ಲ ಏನೋ ಮಾಡ್ಕೋತೀಯಾ, ಇಲ್ಲ ಇದೊಂದು ಯೋಚನೆ ಹೋಗಿದೆ. ಯಾಕೆ ಅಂತಂದರೆ ಅಣ್ಣನಾಗಿ ನಿಂತಿದ್ದಾರೆ, ತಿರ್ಗಿ ಅವರು ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ. ಒಂದು ಕ್ಷಣ ಯೋಚನೆ ಮಾಡಿದ್ರು, ಸರಿ ಮಾಡು, ತಿರ್ಗಾ ಆರ್ಟಿಸ್ಟ್ ಯಾರು ಅಂದ್ಕೊಂಡಿದ್ಯಾ? ನಾನು ರಮೇಶ್ ಅಣ್ಣಗೆ ಒಂದೇ ಮಾತಂದೆ, ಅಣ್ಣ ನನಗೆ ಯಾವ ಆರ್ಟಿಸ್ಟ್ ಮೇಲೂ ನಂಬಿಕೆ ಇಲ್ಲ ಅಣ್ಣ, ನನಗೆ ಕತೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ನನಗೆ ಸ್ಕ್ರೀನ್ ಪ್ಲೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ಆರ್ಟಿಸ್ಟ್ ಯಾರು ಅನ್ನೋದು ನನಗೆ ನಂಬಿಕೆ ಇಲ್ಲ ಅಣ್ಣ. ಬಟ್ ಈ ಕತೆ ಮೇಲೆ 55 ಜನಕ್ಕೆ ಆದರೆ 55 ಜನನೂ ಹೊಸಬರನ್ನೇ ಹಾಕ್ಕೊಂಡು ಹೋಗೋಣ ಅಂತಂದೆ. ತಿರ್ಗಾ ಅಲ್ಲೊಂದ್ಸರಿ ಯೋಚನೆ ಮಾಡಿದ್ರು. ಕಾರಣ ತಂದೆ ಸ್ಥಾನ, ಅಣ್ಣನ ಸ್ಥಾನದಲ್ಲಿ ಕೂತಿದ್ರು. ಯೋಚನೆ ಮಾಡಿ, ಸರಿ ನೀನು ಗ್ಯಾರಂಟಿನ ನುಗ್ತೀಯ? ಯಾಕೆಂದರೆ ಒಬ್ಬರಲ್ಲ, ಇಬ್ಬರಲ್ಲ, 3 ಜನ ಅಲ್ಲ, 55 ಜನನ ಸೆಟ್ಟಲ್ಲಿ ತಿದ್ದುಕೊಂಡು ನೀನು ಮೊದಲನೇ ಸರಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದೀಯ. ಅದನ್ನು ಮಾಡಿಕೊಂಡು
ತದನಂತರ ಎಲ್ಲವನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು. ಅದರಲ್ಲಿ ನಿನ್ನ ಕೈಲಾಗತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ರೆ ಐ ಸೇ ಐ ಆಮ್ ದೇ ವಿತ್ ಯು ಅಂತ. ನಾನು ಅಂದೆ ಎಲ್ಲೇ ಆ ಕಡೆ ಈ ಕಡೆ ಹೋದರೂ ನನ್ನನ್ನು ತಿದ್ದಲಿಕ್ಕೆ, ನನ್ನನ್ನು ಹಿಡಿಲಿಕ್ಕೆ ನೀವು ಹಿಂದುಗಡೆ ನಿಂತೇ ಇರ್ತೀರ. ನನ್ನ ಯೋಚನೆ ಏನಿದೆ, ನೀವೊಬ್ಬರು ಜೊತೆಗಿರಿ ಸಾಕು, ನನಗೆ ಇನ್ನೇನು ಬೇಡ, ನಾನು ಮಾಡ್ತೀನಿ ಅಂತಂದೆ. ಆ ನಿಟ್ಟಿನಲ್ಲಿ ಏಪ್ರಿಲ್ 18ನೇ ತಾರೀಕು ಮುಹೂರ್ತ ಮಾಡಿದ್ವಿ. ಏಪ್ರಿಲ್ 15ನೇ ತಾರೀಕು ಗೊತ್ತಿತ್ತೋ ಗೊತ್ತಿಲ್ಲದೇನೋ ಪ್ರಶಾಂತ್ ಅವರು, ಹೊರಟ ಸಿನಿಮಾದ ಪ್ರಶಾಂತ್, ಅದೇನು ದೇವ್ರು ಕಳಿಸ್ಕೊಟ್ಟಂಥ ವರ ಅನ್ಸುತ್ತೆ, ಆ ಪಾತ್ರಕ್ಕೆ ಬೇರೆಯವ್ರನ್ನ ಇಟ್ಕೊಂಡು ನಾವು ಮುನ್ನುಗ್ಬಿಟ್ಟಿದ್ವಿ. ಪ್ರಶಾಂತ್ ಅವ್ರಿಗದೇನೋ ಹೋಗಿ ನೀವೇನೋ ಸಿನಿಮಾ ಮಾಡ್ತಾ ಇದ್ದೀರಂತೆ ಅಂತಂದ್ರು. ಹೌದು ಸರ್ ಮಾಡ್ತಾ ಇದ್ದೀನಿ ಅಂತಂದೆ. ನನಗೊಂದು ಪಾತ್ರ ಇದ್ದರೆ ಹೇಳಿ ಸರ್ ಅಂತಂದ್ರು. ಅಯ್ಯೋ ಸರ್ ಈಗ ಕೇಳ್ತಾ ಇದ್ದೀರಾ, ಸಿನಿಮಾ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್ ಅಂತಂದೆ. ಸರ್ ಏನಾದರೂ ಪರವಾಗಿಲ್ಲ, ಒಂದು ಪುಟ್ಟು ಪಾತ್ರ ಕೊಡಿ, ನಿಮ್ಮ ಜೊತೆ ಮಾಡ್ತೀನಿ ಅಂತಂದ್ರು. ತದನಂತರ ಇದಕ್ಕೆ ಯಾರು ತುಂಬ ಮೇನ್ ಒಂದು ಲೀಡು ಇರುತ್ತೋ ಆ ಒಂದು ಪಾತ್ರಕ್ಕೆ ಯಾರನ್ನು ಆಯ್ಕೆ ಮಾಡ್ಕೊಂಡಿದ್ರು ಅವ್ರ ಹತ್ರ ಕ್ಷಮೆ ಯಾಚಿಸಿ ರಮೇಶ್ ಅಣ್ಣಂಗೆ ಕೇಳಿದೆ, ಅಣ್ಣ ಹಿಂಗೆ ಹೇಳ್ತಾ ಇದ್ದಾರೆ. ಬ್ಲ್ಯಾಂಕಾಗಿ ಒಪ್ಕೊಂಡು ಇದೇನಾಗಿದೆಯೋ, ಯಾರು ಬಂದಿದ್ದಾರೋ ಅವ್ರು ನಾನು ಬೇಕಾದ್ರೆ ಸಾರಿ ಅಂತ ಹೇಳ್ತೀನಿ, ಅವ್ರನ್ನ ಹೇಳ್ಕೊಂಬ ಅಂತಂದರು. ಹೀಗೆ ಅವ್ರು ಬಂದರು. ತದನಂತರ ಪದ್ಮಾವಸಂತಿ ಅವರು ಫೋನ್ ಮಾಡಿದಾಗ, ಸರ್ ಯಾವ್ದಾದ್ರು ಒಂದು ಪಾತ್ರ ಇದ್ರೂ ಸರಿ ನಾನು ಮಾಡ್ತೀನಿ. ಸೊ ಅವ್ರು ಎಂಟರ್ ಆದರು. ಅದಾದಮೇಲೆ ಕೋಟೆ ಪ್ರಭಾಕರ್ ಅವರು, ಸರ್ ನೀನು ಏನು ಮಾಡ್ತಾಯಿದ್ದೀರಾ, ನನ್ನನ್ನು ಯಾಕೆ ಸರ್ ಬಿಡ್ತಾ ಇದ್ದೀರಾ, ಸರಿ ಹೀಗೆ ಈ ಥರ ಮುನಿಯವರು ಫೋನ್ ಮಾಡ್ತಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಮುನಿ ಹಿ ಹೆಲ್ಪ್ ಮೀ ಸೋ ಮಚ್. ಒಳ್ಳೊಳ್ಳೆ ಸ್ಟೇಜ್ ಆರ್ಟಿಸ್ಟ್. ಬಿಕಾಸ್ ಬೇಸಿಕಲಿ ಅವರು ರಂಗ ಇದರಿಂದ ಬಂದಿರೋದ್ರಿಂದ ಅವರು ಒಂದಷ್ಟು ಜನರನ್ನ ತಂದು ನಮ್ಮ ಮುಂದೆ ನಿಲ್ಲಿಸಿದಾಗ ಬ್ಲ್ಯಾಂಕ್ಲಿ ಆಕ್ಸೆಪ್ಟೆಡ್. ಬಿಕಾಸ್ ನಮಗೆ ಬೇಕಾಗಿದ್ದೇನೆಂದ್ರೆ ಆ ಫೀಚರ್ಸ್ ಚೆನ್ನಾಗಿರಬೇಕು, ಅವರಲ್ಲಿ ಮಾಡ್ತೀನಿ ಅನ್ನೋ ಹಸಿವು ಇರಬೇಕು. ಆ ಹಸಿವು ಮತ್ತು ಫೀಚರ್ಸ್ ಎರಡೂ ಇದ್ದಾಗ ಏನು ಬೇಕಾದ್ರೂ ನುಗ್ಬೋದು ಅನ್ನೋ ನಿಟ್ಟಿನಲ್ಲಿ ನುಗ್ತಾ ಒಂದು 55 ಜನ ತಂಡವನ್ನು ಕಟ್ಟಿದ್ವಿ. ಸಾಧುಗೆ ಇಡೀ ಕಥೆಯನ್ನು ಹೇಳಿದ್ವಿ. ನಾನು ನಿಂತು ನಿಮ್ಮ ಜೊತೆ ಅಂತಂದರು. ಕಾರಣ ಏನು ಅಂತಂದರೆ, ಸಾಧು ಆಲ್ಸೋ ಹಿ ಟ್ರಾವೆಲ್ ವಿತ್ ಮೀ ಫ್ರಮ್ ಪಾಸ್ಟ್ 30 years. ಸಾಧುನ ನಾನು 81ರಿಂದ ನೋಡ್ತಾ ಇದ್ದೆ. ನನಗಾಗಿ 11 ವರ್ಷದ ಹುಡುಗ, ನಮ್ಮ ತಂದೆಯ ಜೊತೆ ಕೆಲಸ ಮಾಡಿದಂತಹ ಜೀವ. ಮಂಜು ಮಾಸ್ಟ್ರಿಗೆ ಫೋನ್ ಮಾಡಿದ್ರೆ ರವಿ ನಾನು ನಿಲ್ತೀನಿ ಅಂತಂದರು. ಕಾರಣ 94ರಿಂದ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ರೈಟರ್ ಆಗಿ ಅವರು ಇದ್ದ, ಅಲ್ಲಿಂದ ಸ್ಟಾರ್ಟ್ ಆಯಿತು. ರೆಡ್ಡಿ ಬಗ್ಗೆ ತುಂಬಾ ಮಾತಾಡೋದಿದೆ, ಹೇಳ್ತೀನಿ ಖಂಡಿತವಾಗ್ಲೂ. ಈ ಥರದ್ರಲ್ಲೆಲ್ಲ ಕೈ ಜೋಡಿಸಿ ಶುರು ಮಾಡಿ ಏಪ್ರಿಲ್ 18ನೇ ತಾರೀಕು ವಿ ಲಾಂಚ್ಡ್. ಅಣ್ಣನಿಗೆ ಹೇಳಿ, ಅಣ್ಣ ಹಿಂಗೆ ಮಾಡ್ತಾ ಇದ್ದೀನಿ ಅಂತಂದೆ. ಒಳ್ಳೆಯದಾಗಲಿ ಚಿನ್ನ, ನೀನು ಚೆನ್ನಾಗಾಗತ್ತೆ, ನೀನು ಯೋಚನೆ ಮಾಡಬೇಡ ಅಂತಂದರು. ಫಸ್ಟ್ ಡೇ ವೆಲ್ಕಮ್ ಆನ್ ಬೋರ್ಡ್ ಅಂತ ಏನಿತ್ತು ಅದು ರಮೇಶ್ ಅಣ್ಣನ ಒಂದು ಫೋಟೋ ಹಾಕಿ ವೆಲ್ಕಮ್ ಆನ್ ಬೋರ್ಡ್ MS ರಮೇಶ್ ಸರ್ ಅಂತ ಹೇಳಿ ಒಂದು ಪೋಸ್ಟರ್ ರೆಡಿ ಮಾಡಿ ಪ್ರತಿ ಆರ್ಟಿಸ್ಟ್ ಪ್ರತಿ ಟೆಕ್ನಿಷಿಯನ್ಸ್ಗೂ ಒಂದೊಂದು ಪೋಸ್ಟರ್ನ ಆನ್ಲೈನಲ್ಲಿ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅಂತ ಪರ್ಟಿಕ್ಯುಲರ್ ಫಸ್ಟ್ ಪೋಸ್ಟ್ರೆ ನಾಗೇಂದ್ರ ಸರ್ ಟೋಲ್ಡ್ ಇಟ್ಸ್ ಗುಡ್, ಬೇರೆ ಥರನೇ ಕಾಣ್ತಾ ಇದೆ ರವಿ, ಯು ಕ್ಯಾನ್ ಗೋ ಹೆಡ್. ಯಾಕೆ ಅಂತಂದರೆ ಎಲ್ಲ ಸಿನಿಮಾಗಳಿಗೂ ನನ್ನ ಹಿಂದೆ ಪಿತಾಮಹರ ಥರ ನಿಂತ್ಕೊಂಡಂತಹ ಜೀವ ಅದು, ನುಗ್ಗು ಅಂತಂದರು. ಮುಹೂರ್ತ ಮಾಡಿದ್ವಿ. ಒಂದು 4ನೇ ದಿವಸ ಏನೋ ಗೊತ್ತಿಲ್ಲ, ಐ ಲಾಸ್ಟ್ ಮೈ ಸಿಸ್ಟರ್. ಶೂಟಿಂಗ್ ಮಾಡ್ತಾಯಿದ್ವಿ. ಹೀಗೆ 21ನೇ ತಾರೀಕು ಅನಿಸುತ್ತೆ ರೆಡ್ಡಿಗೆ ಮತ್ತು ರಮೇಶ್ ಅಣ್ಣ ಅವರು ಫೋನ್ ಬಂತು. ಅವ್ರ ಅಕ್ಕ ತೀರೋಗ್ಬಿಟ್ಟಿದ್ದಾರೆ ಅಂತಂದರು. ಸಡನ್ನಾಗಿ ರಮೇಶ್ ಅಣ್ಣ ಹೇಳಿದ್ರು, ಇಲ್ಲ ನಿಲ್ಲಿಸು, ಪಿಕ್ಚರ್ ನಿಲ್ಲಿಸು, ಪರವಾಗಿಲ್ಲ, ನೀನು ಫಸ್ಟ್ ಹೋಗು ಅಂತಂದರು. ಏನು ಒಟ್ಟು ಒಂದು 80 ಜನ ಕ್ರೂ, ಮಾರ್ಕೆಟಲ್ಲಿ ಒಂದು 20-25 ಜನ ಪೊಲೀಸ್ ಅವ್ರಿಗೆಲ್ಲ ಪೇ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಸಿಸ್ಟ್ರಿಗೆ ನಾನು ಒಬ್ಬನೇ ಇರೋದ್ರಿಂದ ಬೇರೆ ಯಾರು ಇಲ್ಲದೇ ಇರೋದ್ರಿಂದ ಐ ರೆಸ್ಟ್ ಬ್ಯಾಕ್. ಅಲ್ಲಿ 11 ಗಂಟೆಗೆ ನ್ಯೂಸ್ ಬಂತು. ವಿ ಕೇಮ್ ಬ್ಯಾಕ್. ಐ ಫಿನಿಶ್ಡ್ ಆಲ್ ದರ್ ಕರ್ಮ ಏನಿತ್ತು ಎಲ್ಲ ಮಾಡಿ, ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಿದೆಯೋ ಅದೆಲ್ಲ ಮುಗಿಸಿ ಮತ್ತೆ ರಾತ್ರಿ ಹೊರಡ್ಬೇಕಾದ್ರೆ ಕೋಟೆ ಪ್ರಭಾಕರ್ನ ಕೇಳಿದೆ, ಈ ಸ್ನೇಹಿತರು ಅನ್ನೋದು ಇದಕ್ಕೆ ಅನಿಸುತ್ತೆ, ಅಸ್ಥಿ ಬಿಡೋದಕ್ಕೆ 3 ದಿವಸ ನಾನು ಇರಬೇಕಾಗಿತ್ತು, ಬಟ್ ನಾನು ಇರೋಕ್ಕಾಗಲಿಲ್ಲ, ಎಲ್ಲೋ ಆ ಜೀವ ಅಂತು. ಸರ್ ಫಸ್ಟು ಶೂಟಿಂಗ್ ಮುಗಿಸಿ, ಅದಕ್ಕೆ ಹೇಳೋದು ಫ್ರೆಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ. ನೀವು ಕೆಲಸ ಮಾಡಿ ಸರ್, ನಾನು ಅಕ್ಕನ ಮಗನ ಕರ್ಕೊಂಡು ನಾನು ಅಸ್ಥಿ ವಿಸರ್ಜನೆ ಮುಗಿಸ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳಿ ಈ ಥರ ಸ್ಟಾರ್ಟ್ ಆದರೆ ಎಲ್ಲೋ ಇನ್ನೊಂದು 3 ದಿವಸಕ್ಕೆ ನಮಗೆ ಗಿರಿ ಸರ್ ಅವ್ರು ತಮ್ಮ ಹೋಗ್ಬಿಡ್ತಾರೆ. ದೇ ವರ್ ಲಾಡ್ ಆಫ್ ಹಿಂಡ್ರೆನ್ಸ್ ಇನ್ ದ ಶೂಟ್. ಒಂದಲ್ಲ ಎರಡಲ್ಲ, ಬರ್ತಾ ಇದೆ. ಒಂದು ಯಾವುದೋ ಗಾಡಿ ಬರುತ್ತೆ, ಗಾಡಿ ಬಿದ್ದಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಇನ್ನೊಂದು ಯಾವುದೋ ಗಾಡಿ ಬರುತ್ತೆ, ಇದ್ದಾಗೆ ಟಾಪಲ್ಲಿ ಆಗಿ ಬಿದ್ದೋಗ್ಬಿಡುತ್ತೆ. ಪ್ರವೀಣ್ ಅವ್ರು ಬರ್ತಿರ್ತಾರೆ, 4 ಗಂಟೆಗೆ ಒಂಚೂರು ನಿದ್ದೆ ಬರ್ತಿದ್ದಂಥ ಸ್ನೇಹಿತ ಕೊಟ್ಟರೆ ಸ್ನೇಹಿತ ಕ್ಲೀನಾಗಿ ತೊಗೊಂಡು ಒಳಗಡೆ ಇಳಿಸ್ಬಿಡ್ತಾರೆ ಟೆಂಪಾಯಟಲ್ಲಿ. ಸೊ ಈ ಥರದೆಲ್ಲ ಆದರೂ ಕೂಡ ಪುಣ್ಯ ಏನು ಅಂತಂದರೆ ಎಲ್ಲೂ ಶೂಟಿಂಗ್ ನಿಲ್ಲಿಲ್ಲ, ಎಲ್ಲೂ ಏನೂ ಆಗಲಿಲ್ಲ. ಎಷ್ಟು ಚೆಂದ ಶುರು ಮಾಡಿದ್ವೋ ಅಷ್ಟೇ ಚೆಂದಾಗಿ ಮೊನ್ನೆ ನಾವು ಶನಿವಾರ ಇಳ್ಕಲ್ನಲ್ಲಿ ನಮ್ಮ ಸಿನಿಮಾವನ್ನು ಮುಗಿಸಿ ಕುಂಬಳಕಾಯಿ ಹೊಡೆದು ಎಲ್ಲವನ್ನು ಮಾಡಿ
ವಿದಾಯ ಹೇಳ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರಿತ್ತು. ಕಾರಣ ಏನು ಅಂತಂದರೆ ಇಲ್ಲೆಲ್ಲೂ ನಮಗೆ ದುಡ್ಡು ಬರಲಿಲ್ಲ, ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದೇನು ಅಂತಂದರೆ ಪ್ರೀತಿ, ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ವಿಶ್ವಾಸ, ಎಲ್ಲ ಕಡೆ ಬಂದಿದ್ದು ಕೂಗಿದ್ದೀನಿ, ಕಿರ್ಚಾಡಿದ್ದೀನಿ, ಅರ್ಚಾಟ ಮಾಡಿದ್ದೀನಿ. ಆರ್ಟಿಸ್ಟ್ಗಳು ಎಲ್ಲ ಹೊಸಬ್ರು ನೋಡೋ ಎಲ್ಲ ಮುಖಗಳು ಹೊಸಬ್ರು. ಅವ್ರುಗಳಿಗೆ ಪಾಪ ಅರ್ಥ ಆಗಲ್ಲ, ಸಿನಿಮಾ ಗೊತ್ತಿಲ್ಲ, ಏನೋ ಮಾಡ್ತೀವಿ ಅಂತ ಬರ್ತಾರೆ ಅಲ್ಲೆಲ್ಲ. ಆಮೇಲೆ ವೆರಿ ಟೆಂಪರ್ಡ್ ಏನು ಅಂತಂದರೆ ಇಟ್ ವಾಸ್ 43 degrees. ಬಾಗಲಕೋಟೆ April 25, April 18th to May 15th ಇಟ್ ವಾಸ್ 43 ಡಿಗ್ರಿ. ನಿಂತರೆ ಸ್ನಾನ ಮಾಡ್ತಾ ಇದೀವ, ನಾವೇನು ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ. ಎಲ್ಲ ಎಸ್ಪೆಷಲಿ ಈಚೆ ಬರ್ಬೇಕಾದ್ರೆ 1 ವಾರ ತೊಗೊಂಡಿದೆ ನಮ್ಮ ಮುಖಗಳಲ್ಲಿ. ಈಗಲೂ ಅಷ್ಟೇ, ಈಗ 4 ದಿವಸ ಹೋಗಿ ಬಂದಿದ್ದಕ್ಕೆ ಹಿಂಗಾಗಿದೆ, ಗೊತ್ತಾಗ್ತಿಲ್ಲ ಯಾರ್ಯಾರು ಏನೇನು ಹಿಂಗೆ ಅಂತ. ಬಟ್ ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್ ಕಲರ್, ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್, ಅದೇನೋ ಹೇಳ್ತಾರಲ್ಲ ಆ ಒದ್ದೆ, ಆ ವೆಟ್ನೆಸ್ ಅಂತ ಏನು ಹೇಳ್ತಾರಲ್ಲ, ಪ್ರತಿ ಶಾರ್ಟಲ್ಲೂ ಅದು ಬೇಕಾಗಿತ್ತು ರಿಯಾಲಿಟಿಗೆ, ಅದಕ್ಕೆ ಅಂತಲ್ಲ. ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡ್ತು. ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು, ಎಲ್ಲರೂ ತುಂಬ ಚೆನ್ನಾಗಿ ಕೈ ಹಿಡಿದ್ರು. ಐ ವಾಸ್ ವೆರಿ ಹ್ಯಾಪಿ. ಅಂದ್ಕೊಂಡಿದ್ದನ್ನು ಒಂದು ಈ 46 ದಿನಗಳ ಕಾಲ ಏನು ದೇವ್ರ ಸಹಾಯ ಮಾಡ್ದ, ಅದೆಲ್ಲದಕ್ಕೂ ಮುಖ್ಯವಾಗಿ ದೇವರ ಪ್ರತಿರೂಪವಾಗಿ ನಿಂತಿದ್ಯಾರು ಅಂತಂದರೆ ಈ ನನ್ನ ಗುರುಗಳ ಮೇಲಿಂದ ನಿಂತಹ ಆಶೀರ್ವಾದ. ಪ್ಲಸ್ ವೆರಿ ಥ್ಯಾಂಕ್ಫುಲ್ ಟು ನನ್ನ ರಮೇಶ್ ಅಣ್ಣಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವಿತೌಟ್ ರಮೇಶ್ ಸರ್ ದೇರ್ ಇಸ್ ನೋ ಗ್ಯಾಂಗ್ಸ್ ಆಫ್ UK. ಒಂದು ಲೈನ್ ಐ ಜಸ್ಟ್ ವಾಂಟ್ ಅಂಡರ್ಲೈನ್. ಯಾಕೆ ಅಂತಂದರೆ ಎಲ್ಲ ವಿಷಯದಲ್ಲಿ ತುಂಬ ಹಿಂಟ್ರೆನ್ಸಸ್ ಬಂತು, ತುಂಬ ಬಂತು. ಒಂದು 108 ವಿಘ್ನ ಅಂತಾರೆ, ಒಳ್ಳೆಯದು ಆಗಿರೋ ಒಂದು ಸರಿಯಾಗಿ 1000 ವಿಘ್ನ ಬಂದಿದೆ. ಪ್ರತಿ ವಿಷಯದಲ್ಲೂ ವಿಘ್ನ. ಈ ನಿಟ್ಟಿನಲ್ಲಿ ಕ್ಯಾಮ್ರಾಗಳು ಸಡನ್ನಾಗಿ ಹೀಟ್ ಆಗ್ಬಿಡೋದು, ಕ್ಯಾಮ್ರಾ ಸಡನ್ನಾಗಿ ಆಫ್ ಆಗ್ಬಿಡೋದು, 4 hours ಇಲ್ಲ, ಸರಿ ಇನ್ನೊಂದು ಕ್ಯಾಮ್ರಾ ತರಿಸು, ಅದು ಬೆಂಗಳೂರಿಂದ ಹೊರಡಬೇಕು, ಅಲ್ಲಿಂದ ಬರುತ್ತೆ, ಅದನ್ನು ವಾಪಸ್ ಕಳಿಸು, ಈ ಥರದ್ದು ತುಂಬ ಇದೆ. ಹೇಳ್ತಾ ಹೋದರೆ ಇಟ್ ಬಿಕಮ್ಸ್. ಸೊ ಆ ನಿಟ್ಟಿನಲ್ಲಿ ಎಲ್ಲ ಆರ್ಟಿಸ್ಟ್ ಒಬ್ಬರ ಹೆಸರು ಹೇಳಲಿಕ್ಕಾಗಲ್ಲ. ನಾನು 55 ಜನ, ರೈಟ್ ಫ್ರಮ್ ಪ್ರಶಾಂತ್ ಸರ್ ಟು ಅಮೋಘತ. ನಾನು ಯಾಕೆ ಹೇಳ್ತೀನಿ ಅಂತಂದರೆ ತುಂಬ ಚಿಕ್ಕ ಮಗು ನಮ್ಮ ಟೀಮ್ನಲ್ಲಿ, ಇಡೀ ಟೀಮ್ನಲ್ಲಿ ಚಿಕ್ಕ ಮಗು ಯಾರು ಅಂತಂದರೆ ನಮ್ಮ ಗುರುಗಳ ಮಗು, ನಮ್ಮ ಮಗ, ಅವನು ಚಿಕ್ಕವನು. ಅಲ್ಲಿಂದ ಇಲ್ಲಿವರೆಗೂ ತುಂಬ ಎಲ್ಲರ ಜೊತೆಗೆ ನಿಂತು, ಊಟದಿಂದ ಹಿಡಿದು, ತಿಂಡಿಯಿಂದ ಹಿಡಿದು, ಮಲಗೋ ಜಾಗದಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲವನ್ನೂ ಹಂಚ್ಕೊಂಡಿದ್ದೀವಿ, ಪ್ರೀತಿಯಿಂದ ಹಂಚ್ಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತಾಡಲಿಕ್ಕೆ ತುಂಬ ಇದೆ, ಹಂತವಾಗಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ, ಸಿನಿಮಾ ಗ್ಯಾಂಗ್ಸ್ ಆಫ್ UK ಆ್ಯಕ್ಚುಲಾಗಿ ಏನು ಅಂತಂದರೆ ಇದೆ 2018ರಲ್ಲಿ ಈ ತಿಲಾರಿ ಫಾಲ್ಸ್ ಅಂತ ಬರುತ್ತೆ ನಿಯರ್ ಬಿಜಾಪುರ, ಬೆಳಗಾಂ. ಅಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಕೊಂಡು, ತಿಲಾರಿ ಫಾಲ್ಸ್ ಅಲ್ಲಿ ನೀವು ಬುಡಕಟ್ಟು ಜನಾಂಗದಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಕೊಂಡು ತುಂಬ ಇನ್ಸ್ಪೈರ್ ಆಯಿತು ಆ ಕತೆ. ಸೊ ಅದನ್ನು ತಂದು ನಾನು ಕಥೆಯನ್ನು ಅಲ್ಲೇ, ಅದು ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಹೋದಾಗ ಅಲ್ಲಿ ಕೇಳಿದಂತಹ ಕತೆ, ಅಲ್ಲಿಂದ ಬರೋದ್ರೊಳಗಡೆ ಸ್ಕ್ರೀನ್ ಪ್ಲೇ ಮಾಡಿಕೊಂಡೆ. ಬಂದು ನಾನು ನನ್ನ ಗುರುಗಳಿಗೆ ಹೇಳಬೇಕು ಅಂದಾಗ ಅವ್ರು ಯಾವಾಗ ಹೀಗಂದ್ರು, ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನೋದ್ರೊಳಗೆ ಗುರುಗಳು ಹೊರಟೋದ್ರು. ಅದಾದಮೇಲೆ ರಮೇಶ್ ಅಣ್ಣನಿಗೆ ಹೇಳಿ ಮಾಡಿದಂತಹ ಕತೆ, ನೈಜ ಘಟನೆ ಆಧಾರಿತ ಚಿತ್ರ, ತುಂಬ ರೋಚಕವಾಗಿರುತ್ತೆ. ಎಲ್ಲೋ ಹೀರೋ, ಹೀರೋಯಿನ್, ಇಲ್ಲ ವಿಲ್ಲನ್ಸ್, ಇಲ್ಲ ಇದು ಎಲ್ಲೂ ಇರಲ್ಲ ಅಣ್ಣ. ಯಾಕೆ ಅಂದರೆ 3ನೇ ರೀಲಲ್ಲಿ ಎಲ್ಲೋ ಶುರು ಆದಂತಹ ಒಂದು ಇದರಲ್ಲಿ ಇದ್ದಕ್ಕಿದ್ದಾಗೆ 3ನೇ ರೀಲಲ್ಲೇ ವಿಲ್ಲನ್ಸ್ ಎಲ್ಲ ಹೊರಟೋಗ್ತಾರೆ. ಮೇನ್ ಟೇಕ್ ಆಫ್ ಆಗೋದಕ್ಕೆ ಕತೆ ಯಾರು ಇಂಪಾರ್ಟೆಂಟ್ ಏನು ಅಂತಂದರೆ, ಸಾಮಾನ್ಯವಾಗಿ ಒಂದು ರೊಟೀನ್ ಸ್ಟೋರಿ ಏನು ಅಂತಂದರೆ ಹೀರೋಯಿನ್ನು ವಿಲನಿಂದ ಶುರು ಆದರೆ ಅವ್ನು ಕ್ಲೈಮ್ಯಾಕ್ಸ್ವರೆಗೂ ಟ್ರಾವೆಲ್ ಆಗ್ತಾನೆ. ಇಲ್ಲಿ ಹಾಗಲ್ಲ, ಎಲ್ಲಿ ಮೊದಲನೇ ಸರಿ ಎಲ್ಲೋ ಒಂದು 8-10 ಜನ ಓಪನ್ ಆಯಿತು ಅಂತಂದರೆ ಅವ್ರು ಯಾರೂ ಇರಲ್ಲ. 11ನೇ ಅವ್ನು 3ನೇ ರೀಲಲ್ಲಿ ಬರ್ತಾನೆ, 11, 12, 13 ಆ ಬ್ಯಾಚ್ ಬರುತ್ತೆ. ಇಲ್ಲೇನು ಹೇಳ್ತಾ ಇದೀವಿ, ರಕ್ತ ತನ್ನ ಗುರುತನ್ನು ಬಿಟ್ಟು ಹೋಗುತ್ತೆ. ತದನಂತರ ಜಿದ್ದು ಅನ್ನೋದಿದೆಯಲ್ಲ, ಹಗೆತನ ಅನ್ನೋದಿದೆಯಲ್ಲ, ಅದು ಒಬ್ಬರಿಂದ ಎಲ್ಲೆಲ್ಲೋ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಇವನಿಲ್ಲದೆ ಹೋದ್ರೆ ಇನ್ನೊಬ್ಬ ಅಲ್ಲೆಲ್ಲೋ ಎದ್ದೇಳ್ತಾನೆ ಅನ್ನೋದೇ ಈ ಕಥೆಯ ಒಂದು ಸ್ಪೆಷಾಲಿಟಿ. ಅದನ್ನ ಇಟ್ಕೊಂಡು ಮಾಡಿದಂತಹ ಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸರಿ ನಾನೇನು ಮಾಡಿದೆ, ಅಣ್ಣ ಇದ್ದಾಗ ಗುರುಗಳು ಮಾಡ್ತಾಯಿದ್ರು, ಸಂಭಾಷಣೆ ಎಲ್ಲ ಇದು ಮಾಡ್ತಾಯಿದ್ರು. ಈ ಸತಿ ಸಂಪೂರ್ಣವನ್ನು ನಾನು ಅಣ್ಣಂಗೆ ಬಿಟ್ಕೊಟ್ಬಿಟ್ಟೆ. ಅಣ್ಣ ನೀವು ಮಾಡಿ, ಯಾಕೆ ಅಂತಂದರೆ ದೀಸ್ ಟು ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್. ಅವರಿಬ್ಬರು ನಿಂತಿದ್ದಾರೆ ಅಂತಂದರೆ ಅದೇನೋ ಹೇಳ್ತಾರೆ, ಫ್ಲಿಪ್ ಆಫ್ ಎ ಕಾಯಿನ್ ಅಂತಲೇ ಹೇಳಬೇಕು, ಸೂರ್ಯಚಂದ್ರ ಅಂತಲೇ ಹೇಳಬೇಕು, ಕೆ ವಿ ರಾಜು ಸರ್, ರಮೇಶ್ ಸರ್. ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣ ಚಿತ್ರಕಥೆಯನ್ನು ಮಾಡಿದ ನಂತರ ಅವರು ಕೊಟ್ಟು, ತದನಂತರ ಏನಾದ್ರು ಚೇಂಜಸ್ ಬೇಕಾ ಅಂದಾಗ ಏನೇನು ಬೇಕು ಸಣ್ಣ ಪುಟ್ಟ ಮಾಡ್ತಾರೆ, ಎಲ್ಲ ಸಂಭಾಷಣೆಯನ್ನು ಅವ್ರು ಮಾಡಿದ್ದಾರೆ. ಹೈಲೈಟ್ ಆಫ್ ದ ಫಿಲ್ಮ್ ವಿಲ್ ಬಿ ದ ಲೊಕೇಶನ್, ದ ಸಿನಿಮಾಟೋಗ್ರಫಿ, ದ ಮ್ಯೂಸಿಕ್, ದ ಆರ್ಟಿಸ್ಟ್, ಯು ನೇಮ್ ದಮ್, ಎವ್ರಿಥಿಂಗ್ ವಿಲ್ ಬಿ ದ ಹೈಲೈಟ್ ಇನ್ ದಿಸ್ ಫಿಲ್ಮ್.
ಅದಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಇನ್ ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್, ಥ್ಯಾಂಕ್ಫುಲ್ ಟು ಮೈ ಗುರು. ಅಟ್ಲೀಸ್ಟ್ ಮೈ ಫಸ್ಟ್ ಫಿಲಮ್ ಏನು ಆಸೆ ಪಟ್ಟು ನಾನು ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಅದರಲ್ಲಿ ಎಲ್ಲವೂ ತುಂಬ ಚೆನ್ನಾಗಿ ಕೂಡು ಬಂದಿದೆ. ಜೋರಾಗತ್ತೆ ಅನ್ನೋ ಒಂದು ಆಸೆ ಪಡ್ತೀನಿ. ಐ ಆಮ್ ಥ್ಯಾಂಕ್ಫುಲ್ ಟು ಲಕ್ಷ್ಮಣ್ ರೆಡ್ಡಿ. ಯಾಕೆ ಅಂತಂದರೆ ಸ್ವಲ್ಪ ಒಂದು ಹಂತದಲ್ಲಿ ನಾನು ನಡೆದಾಗ ನನಗೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ಆಗಿ ಬಂದು ನಿಂತ್ಕೊಂಡು, ಯಾಕೆಂದರೆ ರೆಡ್ಡಿಯವರು ಕೂಡ 10-20 ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡೋರು. ಡೆಲ್ಲಿ ಸೋಮಾಯಿಂದ ಎಡಿಟರ್, ನಾನು ರೆಡ್ಡಿ ಇಬ್ಬರು ಜನಾರ್ದನ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅಸಿಸ್ಟೆಂಟ್ಸ್. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಅವ್ರು ಅಸಿಸ್ಟೆಂಟ್ ಎಡಿಟರ್. ಸೊ ನನ್ನ ಜೊತೆ 30 ವರ್ಷದಿಂದ ಟ್ರಾವೆಲ್ ಮಾಡಿದ್ದಾರೆ. ಸೊ ಅವ್ರ ಹತ್ರ ನಂಗೆ ಆಯಿತು, ಹಿಂಗೆ ನಾನು ಕಣ್ಣೀರು ಹಾಕೊಂಡು ನಾನು ಡೆಲ್ಲಿ ಸೋಮ ಭಾಗ ಎಡಿಟಿಂಗ್ ಮಾಡ್ತಾ ಇರುವಾಗ ಏನಾಯ್ತು ಸರ್, ಏಮಾಗಿದೆ ಹಿಂಗೆ ಆಗೋಯ್ತು ಅಂತಂದೆ. ಸರ್ ಪದಂಡ್ ಸರ್ మీరు ಕಪ್ చెప్పారు కదా నేను ఉంటాను, ನಾನು ಇರ್ತೀನಿ ನಡೀಲಿ ಸರ್ ಅಷ್ಟೇ. ಅದು ಹೂವಿನ ಸರ ಥರ ಹೋಯಿತು. ಎಷ್ಟು ಸಾವು ನೋವು ಅದು ಇದು ಆದರೂ ಕೂಡ ಎಲ್ಲೂ ನಿಲ್ಲಿಲ್ಲ. ಯಾರೋ ಒಬ್ರು ದೇವ್ರ ಥರ ಬರ್ತಾಯಿದ್ರು. ಅದೇ ಹೇಳಿದ್ನಲ್ಲ, ಮೇಲ್ಗಡೆ ಇದ್ದಂಥವ್ರು ಕಳಿಸ್ತಾ ಇದ್ರು, ಅದು ನಡ್ಕೊಂಡು ಹೋಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಚೆನ್ನಾಗಿ ಆಯಿತು. ಇದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು. ಏನೇಂತಂದ್ರೆ ಅದೇನೋ ಹೇಳ್ತಾರಲ್ಲ, ಫಸ್ಟ್ ಫಿಲಮ್ ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್, ಅದನ್ನು ಹಂಚ್ಕೊಳ್ಳಿಕ್ಕೆ ಅಂತ ಬಂದ್ವಿ. ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಎಲ್ಲವೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ತುಂಬ ರಸ್ಟಿಕ್ ಆಗಿರುತ್ತೆ. ಬ್ಲಡ್ ಶೆಡ್ ವಿಲ್ ಬಿ ದ ಮೇನ್ ಥಿಂಗ್. ಎಮೋಷನ್ಸ್ ಅನ್ನೋದು ಇದೆಯಲ್ಲ, ಒಂದು ಕ್ಯಾರೆಕ್ಟ್ರಿಂದ ಇನ್ನೊಂದು ಕ್ಯಾರೆಕ್ಟರ್, ನಾನು ಹೇಳಿದ್ನಲ್ಲ, ಜಿದ್ದು ಅನ್ನೋದು ಬೆಳೆದ್ಬಿಡುತ್ತೆ. ಆ ಜಿದ್ದು ಎಲ್ಲಿ ತಗೋಗೋದು, ಅದೇ ಆಗಲೇ ಏನು ಮಾತಾಡುವ ಸೆಲ್ಫ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಕ್ಕೋಸ್ಕರ ಒಬ್ಬರಿಂದ ಏನಾರು ಆಗಲಿ ನಾನು ಗೆಲ್ಲಬೇಕು ಅನ್ನೋದೇ ಹೋಗುತ್ತೆ. ಅದು ಅಯ್ಯೋ ನಾನು ಮಾಡಿದ ತಪ್ಪಲ್ವಾ ಅಂತ ತಿದ್ಕೊಂಡ್ಬಿಟ್ಟಾಗ ಅದು ಅಲ್ಲಿ ಎಂಡಿಗೆ ಬಂದ್ಬಿಡುತ್ತೆ. ಯಾರೂ ತಿದ್ಕೊಳ್ಳಲ್ಲ, ಅದು ಹೋಗ್ತಾನೆ ಇರುತ್ತೆ. ಅನ್ನೋದ್ರ ಜೊತೆಗೆ ದಿಸ್ ಬ್ಲಡ್ ಇಟ್ ಫಾಲೋಸ್, ರಕ್ತಪಾತ ಅನ್ನೋದು ಅದು ನಡೀತಾ ಹೋಗುತ್ತೆ. ಹಾಗಾಗಿ ಗ್ಯಾಂಗ್ಸ್ ಆಫ್ UK ಅಂತಂದರೆ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಟ್ಯಾಗ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಏನೋ ಒಂದು ಆಸೆ ಇತ್ತು ಅಂತಂದರೆ ಅದೇ ಇದನ್ನು ಪ್ರವರ ಅಂತೀವಿ. ಆ ಪ್ರವರದಲ್ಲಿ ಹೇಳ್ತಾ ಇರಬೇಕಾದ್ರೆ ನನಗೆ ಎಲ್ರಿಗೂ ನಮಸ್ಕಾರ ಹೇಳಬೇಕಾಗಿತ್ತು ಅನ್ನೋ ಆಸೆ ಇತ್ತು. ರಾಜ್ಕುಮಾರ್ ಸರಿಂದ ಹಿಡಿದು ಪುನೀತ್ ಸರಿಂದ ಹಿಡಿದು ನನ್ನ ತಂದೆ ತಾಯಿಗೂ ಒಂದು ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಇತ್ತು. ಪ್ಲಸ್ ಜನಕ್ಕೆ ನಾಳೆ ಸಿನಿಮಾ ಬರ್ತಾ ಇರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ನಿಮ್ಮಿಂದ ನಾವು ತಿಂದಂಥ ಋಣದನ್ನು ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಅನ್ನೋ ಆಸೆನಲ್ಲಿ ಪ್ರವರದಲ್ಲಿ ಆ ಬ್ಯಾನರ್ನ ಮಾಡ್ತೀನಿ. ಕೆ ವಿ ರಾಜು ಸರ್ ಅವರು ಫಸ್ಟ್ ಅವರಿಲ್ಲದೆ ಸ್ಟಾರ್ಟೇ ಆಗಲ್ಲ. ಅದಂತೂ ತುಂಬ ವಿಜೃಂಭಣೆಯಿಂದ ಶುರು ಆಗುತ್ತೆ. ಅಲ್ಲಿ ಏನಾಗಿದೆ ಅಂತಂದರೆ ನನಗೆ ನನ್ನ ಗುರುಗಳಿಗೆ ಫಸ್ಟು ಅದು ಪ್ರಾಮುಖ್ಯತೆ ಹೊರಟೋಗಿದೆ. ಎರಡನೇದೇನು ಅಂತಂದರೆ ರಾಜ್ಕುಮಾರ್ ಸರ್ ಟು ಪುನೀತ್ ಸರ್, ದೇ ಆರ್ ಆಲ್ ಆರ್ಟಿಸ್ಟ್. ಆಮೇಲೆ ಅವರಿಂದ ಸಿನಿಮಾ ಇಂಡಸ್ಟ್ರಿ, ಅವರಿಂದನೇ ಎಲ್ಲವೂ ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಹೇಳೋಣ ಅಂತೇಳಿ ಅದನ್ನು ಮಾಡಿದ್ದು ಅಷ್ಟೇ. ಸೊ ಇಟ್ಸ್ ಅ ಸ್ಮಾಲ್ ಗೆಸ್ಚರ್ ಅಷ್ಟೇ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನಾನು ಯಾವತ್ತೂ ಮೀಡಿಯಾಗೆ ಹೇಳ್ತಾ ಇರ್ತಾರೆ, ಸೇತುವೆ ನಮ್ಮ ಮಧ್ಯೆ ಜನರ ಮಧ್ಯೆ ಸೇತುವೆ ಆಗಿರೋ ನಿಮ್ಗೆಲ್ರಿಗೂ ನಾನು ಮೊದಲನೇ ನಮಸ್ಕಾರ. ಮತ್ತು ನನ್ನ ಮಾತು ಶುರು ಮಾಡೋಕ್ಕೆ ಮುಂಚೆ ನಮ್ಮ ಗುರುಗಳು ನೆನೆಸ್ಕೊಂತ ಒಂದು ಮಾತು ಹೇಳಬೇಕು ಅಂತಂದರೆ, ಇವತ್ತು ರವಿ ಆಗಲಿ ನಾವಾಗಲಿ ಇಲ್ಲಿದ್ದೀವಿ ಅನ್ನೋದಕ್ಕಾಗಲಿ ಅಥವಾ ಸ್ಪೆಷಲ್ ಯಾರು ನಾನು ತಿಂತಾರ ಅನ್ನೋದಕ್ಕೆ ಅವರೇ ಕಾರಣ. ಅದನ್ನು ಹೇಳ್ತಾ ಮುಂದುವರಿಸ್ಬೇಕು ಅಂತಂದರೆ ಇವತ್ತು ಗುರುಗಳಿಲ್ಲ, ಖಂಡಿತ ಅವ್ರನ್ನ ಯಾವತ್ತೂ ಮಿಸ್ ಮಾಡ್ಕೋತಾ ಇರ್ತೀವಿ ಸರ್. ಈ ಕತೆ ಶುರು ಮಾಡ್ತೀನಿ ಬಂದಾಗ ಒಂದು ರವಿ ಆಗಲೇ ಹೇಳ್ದಂಗೆ ನಮ್ಮ ಗುರುಗಳು ಹೇಳ್ತಾ ಇದ್ವು ಒಂದೇ, ನೀನು ಅದನ್ನು ನಂಬ್ಕೊತೀನಿ ಇದನ್ನು ನಂಬ್ಕೊತೀನಿ ಅಲ್ಲ, ನಿನ್ನ ಕೆಲಸ ನೀನು ನಂಬು, ನಿನ್ನ ಬದಲಾಯಿಸೋದು ನಿನ್ನ ಫೇಟ್, ಅದು ಆಲ್ರೆಡಿ ಬರೆದ್ಬಿಟ್ಟಿದೆ, ಅದು ಏನೋ ಆಗಬೇಕು ಅಂತ. ಅದು ಹೀಗೆ ಆಗುತ್ತೆ ಹಾಗಾಗುತ್ತೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಕೆಲಸ ನೀನು ಮಾಡ್ತಾ ಹೋಗು, ಅದೇನಾಗಬೇಕು ಅದಾಗುತ್ತೆ ಅನ್ನೋದು ಮೊದಲು ಕಲಿಸ್ಕೊಟ್ಟಿದ್ರು. ಸೊ ಕೆಲಸ ಮಾತ್ರನೇ ನಂಬ್ಕೊಂಡು ಮುಂದೆ ಹೋಗಿ ಅಂತ ಆ ಕೆಲಸನೇ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಇವತ್ತುವೆ. ಸೊ ಈ ಪ್ರಾಜೆಕ್ಟ್ ಶುರು ಆದಾಗ ರವಿ ಜೊತೆಗೆ ನಾನು ಮೊದಲೇ ಹೇಳಿದ್ದೆ, ನಾನು ಫೈನಾನ್ಷಿಯಲಿ ವೀಕ್ ಆಗಿದ್ದೀನಿ, ನೀನು ಮಾರಲಿ ರೈಟಿಂಗ್ ವೈಸ್ ಬೇರೆ ಏನು ಬೇಕಾದ್ರೂ ಜೊತೆಲಿ ಇರ್ತೀನಿ ಅಣ್ಣ, ನಿಮ್ಮ ಬರೀ ಜೊತೆಲಿ ಇರಿ ಅಂದಿದ್ರು. ಅದನ್ನು ಬಹುಶಃ ನಾನು ಮಾಡಿಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬರೀ ನಾನು ಮಾತ್ರ ಅಲ್ಲ, ಇಲ್ಲಿ ತುಂಬ ಜನ ಇದ್ದಾರೆ ಸರ್. ನಾನು ಅವ್ರ ಕಣ್ಣು ಕಾಣ್ತಾ ಇದ್ದೀನಿ ಅನ್ನೋದು ಬಿಟ್ಟರೆ ತುಂಬ ಜನ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಇಷ್ಟು ಜನ ಜೊತೆಗೆ ಅಲ್ಲಿ ಭಾಳಷ್ಟು ಜನ ಇದ್ದಾರೆ. ಸತ್ಯ ಇದ್ದಾರೆ, ವಿಕಾಸ್, ಕಿರಣ್ ಇದ್ದಾನೆ, ದಿಲಾನ್ ಇದ್ದಾರೆ. ಸೊ ಭಾಳಷ್ಟು ಜನ ಟೆಕ್ನಿಕಲ್ ಟೀಮಲ್ಲಿ ಇದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಬಾಗಲಕೋಟೆ ಹೋಗಿ ಶೂಟ್ ಮಾಡೋಕ್ಕೆ ಅಂತ ಹೋಗಿದ ತಕ್ಷಣ DC ಜಾನಕಿ ಮೇಡಮ್ ಆ್ಯಂಡ್ SP, ಅದು ತಹಶೀಲ್ದಾರ್,
ಇವರೆಲ್ಲರನ್ನ ಸಪೋರ್ಟ್ ಮಾಡಿದ್ವಿ. ನಾವು ಪರ್ಮಿಷನ್ ಅಂತ ಕೇಳಿದಾಗ ಒಂದೇ ಮಾತು ಹೇಳಿದ್ವಿ, ಇಲ್ಲಿ ಬಂದು ನೀವು ಇಲ್ಲಿನ ಜನರನ್ನ ಇಲ್ಲಿ ಕತೆ ಮಾಡ್ತಾ ಇದ್ದೀರಾ, ನೀವು ನಮ್ಮ ಕಡೆಯಿಂದ ಸಪೋರ್ಟ್ ಸಿಗುತ್ತೆ, ಯಾರು ನಿಮಗೆ ತೊಂದರೆ ಆಗ್ತಾರ ನೋಡ್ಕೋತೀವಿ ಅಂತ ಹೇಳಿದ್ರು. ಅವ್ರು ಕೊಟ್ಟಿದ್ದ ಸಪೋರ್ಟ್ ಮೇಲೆ ನಾವು ನುಗ್ಗಿದ್ವಿ. ಅಂಡ್ ಬಹಳಷ್ಟು ಜನ ಅಲ್ಲಿ ಕಲಾವಿದರನ್ನ ಯೂಸ್ ಮಾಡಿದ್ದಾರೆ. ಸ್ಪೆಷಲ್ ಆಗಿ ಒಂದು ವಿಶೇಷವಾದ ಕ್ಯಾರೆಕ್ಟರ್ ಹೇಳಬೇಕು ಅಂತಂದ್ರೆ ಟಂಕಸಾಲಿ ಉಮೇಶ್ ಅಂತ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮುದುಕ ಅವರು, ಕಿವಿ ಕೇಳಲ್ಲ, ಬಟ್ ಈಸ್ ಎ ಗ್ರೇಟ್ ಆಕ್ಟ್. ಅವ್ರನ್ನ ಆಕ್ಟ್ ಮಾಡ್ತಾರ ನೋಡಿದ್ರೆ ನಾವೇನ್ ಬಾಲಣ್ಣ ಅಂತೀವಿ ಗೊತ್ತಾ, ಅವ್ರ ಜ್ಞಾಪಕ ಬರುತ್ತೆ. ಆ ಮನುಷ್ಯವ್ರಿಗೂ ಕಿವಿ ಕೇಳಲ್ಲ, ಎದುರುಗಡೆ ಇರೋ ಲಿಪ್ಪು ಮೂಮೆಂಟ್ ಅವ್ರ ಹತ್ರ ನೋಡ್ಕೊಂಡು ಇವ್ರು ರಿಯಾಕ್ಟ್ ಮಾಡ್ತಾರೆ. ಸೊ ಸೇಮ್ ನಾವು ಅವ್ರು ನೋಡಿದ್ರೆ ಎಲ್ರು ಫಸ್ಟ್ ಹೇಳಿದಷ್ಟು ಬಾಲಣ್ಣ ಅವ್ರ ತರನ ಅಂತಾನೆ ಎಲ್ರು ಅನ್ಕೊಂಡಿದ್ವಿ. ಸೊ ಆ ತರದ್ದು ತುಂಬಾ ಕ್ಯಾರೆಕ್ಟರ್ಗಳು ಉತ್ತರ ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿದ್ದಾರೆ. ಸೊ ಈ ಸಿನಿಮಾ ನೋಡ್ತಾ ಇದ್ದ ತಕ್ಷಣ ಆ ತರದ್ದು ತುಂಬಾ ಪರ್ಟಿಕ್ಯುಲರ್ ಆಗಿ ರವಿ ಅಲ್ಲಿರೋನ್ನ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅಂತಿದ್ದಾರೆ ಅಂದ್ರೆ, ಒಂದು ಭಾಷೆ, ಒಂದು ಅಲ್ಲಿರೋ ಲುಕ್ಕು, ಸೊ ಒಂದು ಅವ್ರು ಹಾಕುವಂತ ಬಟ್ಟೆಗಳಿಂದ ಇರ್ಬೋದು, ಎಲ್ಲವೂ ಅಲ್ಲಿರೋರು ತುಂಬಾ ಜನ ಉಪಯೋಗಿಸ್ಕೊಂಡಿರುವಂಥದ್ದು ಸ್ಪೆಷಲ್ ಆಗಿರುವಂಥದ್ದು. ಸೊ ಇಲ್ಲಿ ವೇದಿಕೆ ಮೇಲೆ ಕೂತಿರುವಂಥವ್ರು ಎಲ್ರೂ ಒಬ್ಬೊಬ್ಬರ ರವಿ ಹೇಳ್ದಂಗೆ ಟಂಕಸಾಲಿ ಉಮೇಶ್ ಅಂತ ಅವ್ರು ಆರ್ಟಿಸ್ಟ್ ಹೆಸರು. ಸೊ ಅದರಲ್ಲಿ ನಾವೆಲ್ಲರೂ ಅವ್ರನ್ನ ತಾತ ಮುತ ಅಂತ ಕರಿತಿದ್ವಿ. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು. ಮಹೇಶ್ ಗಜೇಂದ್ರ ಅವರಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದವರು. ಹುಲ್ಲೂರು ಅಂತ ಇರೋ ಮಹಂತೇಶ್ ಹುಲ್ಲೂರು, ಆಮೇಲೆ ಚೌಧರಿ ಅಂತ ಒಬ್ರು, ಈ ತರ ಬಹಳಷ್ಟು ಜನ ಅಲ್ಲಿರೋ ಕಲಾವಿದರನ್ನೆಲ್ಲ ಉಪಯೋಗಿಸಿದ್ವಿ. ತುಂಬಾ ಟೆಕ್ನಿಕಲ್ ಟೀಮ್ ನಮಗೆ ಬಂದವರೆಲ್ಲರೂ ಸಪೋರ್ಟ್ ಮಾಡುವಂಥದ್ದು. ಅಲ್ಲಿ ಒಂದು ಅಲ್ಲಿರೋ ಕಲ್ಟ್ ಬೇಕು, ನಮ್ಗೆ ಏನ್ ಬೇಕು ಅಂತ ಹೋಗ್ತಾ ಇದ್ದಾರೆ. ನಾವು ಮಾಡಿರೋ 45 ದಿವಸದಲ್ಲಿ ನಾವು ಅಲ್ಲಿಯವ್ರು ಆಗ್ಬಿಟ್ಟಿದ್ವಿ. ನಾವು ಕಲರಿಂದ ಹಿಡಿದು ಹಾಕೋ ಬಟ್ಟೆಯಿಂದ ಹಿಡಿದು ಅಯ್ಯೋ ಯಾವನಿಗೆ ಸ್ನಾನ ಬೇಕು ನಡಿಯಪ್ಪ ಅಲ್ಲಿ ಹೋಗಿ ಹೆಂಗಿದ್ರೆ ನೆನೆಯೋದೇ ಅಲ್ವ ಅನ್ನೋ ಥರದ್ದು ಮಟ್ಟಿಗೆ ಆಗ್ಬಿಟ್ಟಿದ್ವಿ. ಅಂಡ್ ಇನ್ಕ್ಲೂಡಿಂಗ್ ಎಲ್ಲ ಆರ್ಟಿಸ್ಟ್ಗಳು ಯಾರುವೇ ಅಂದ್ರೆ, ಬಿಕಾಸ್ ಅಲ್ಲಿ ಎಷ್ಟು ಇರಿಟೇಷನ್ ಇರ್ತಿತ್ತು ಅಂತಂದ್ರೆ, ನಾವು ಬೆಳಿಗ್ಗೆ 7 ಗಂಟೆ ಹೋಗೋಷ್ಟೊಳಗೆ 8 ಗಂಟೆ ಅಷ್ಟರೊಳಗೆ ನಾವೆಲ್ಲ ನೆಂದು ನೀರಾಗೋಗ್ಬಿಟ್ಟು ಯಾರ ಮೇಲೆ ಬೇಕಾದ್ರೂ ಕೂಗಾಡ್ತಿದ್ರು ಅಂತಿತ್ತು. ಸೊ ಅದಕ್ಕೆ ಫಸ್ಟ್ ನಾವೇನ್ ಮಾಡಿದ್ವಿ ಅಂದ್ರೆ, ಶೂಟಿಂಗ್ ನಾಳೆ ಹೋಗೋದಕ್ಕೆ ಮುಂಚೆ ಇದೇ ತರ ಎಲ್ಲರೂ ಒಂದು ಸಭೆ ಸೇರಿ ನಾವೊಂದು ಚಿಕ್ಕ ಸ್ಪೀಚ್ ಕೊಟ್ಟಿದ್ವಿ. ಅಂದ್ರೆ ದಯವಿಟ್ಟು ಎಲ್ಲರೂ ಪ್ರಿಪೇರ್ ಆಗಿರಿ ಅಂದ್ಬಿಟ್ಟು ಒಂದು ಮಾತು ಹೇಳಿದ್ವಿ. ಡೈರೆಕ್ಟ್ರು ಹೀಗೆ ಇರ್ತಾರೆ ಅಂತ ಅನ್ಕೋಬೇಡಿ, ಅಲ್ಲಿ ಬಂದ ಇರಿಟೇಷನ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ದಯವಿಟ್ಟು ಅದನ್ನ ಸಾಯಂಕಾಲದವರೆಗೂ ತಡ್ಕೊಳ್ಳಿ, ಅದು ನಮ್ಮ ಕಡೆಯಿಂದ ಆಗಿರ್ಬೋದು ನಿಮ್ಮ ಕಡೆಯಿಂದ ಆಗಿರ್ಬೋದು ಅಂತ ನನ್ಬಿಟ್ಟೆ ಪ್ರಿಪೇರ್ ಮಾಡಿದ್ವಿ ಎಲ್ರಿಗೂ. ಸೊ ಹಾಗಾಗಿ ಎಲ್ಲರೂ ಅದಕ್ಕೆ ಅಡ್ಜಸ್ಟ್ ಆಗಿದ್ರು. ಅಫ್ಕೋರ್ಸ್ ಶಾರ್ಟಲ್ಲಿ ನಾವು ಬೈಸ್ಕೊಂಡಿರೋದು, ಅವ್ರು ಬೈಸ್ಕೊಂಡಿರೋದು, ಪ್ರಿಪರೇಷನ್ ಅದೆಲ್ಲವೂ ಆಗಿದೆ. ಬಟ್ ಫೈನಲಿ ನಾವು ಒಂದು ಕುಂಬಳಕ ಹೊಡೆದಾಗ ಒಂದು ಸಾರ್ಥಕತೆ ಅನ್ಸಿದ್ದೇನಪ್ಪ ಅಂದ್ರೆ, ನಾವು ಅಂದುಕೊಂಡಿದ್ದನ್ನು ಮಾಡಿದೀವಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ರವಿ ಡೈರೆಕ್ಟರ್ ಹೇಳಿದಾಗೆ ಒಂದು ರೆಗ್ಯುಲರ್ ಫಾರ್ಮೆಟ್ ಅಲ್ಲಿ ಹೀರೋ ಬರ್ತಾನೆ, ಕ್ಲೈಮ್ಯಾಕ್ಸ್ ತನಕ ಇರ್ತಾನೆ, ವಿಲನ್ ಮೇಲೆ ಸೇಡ್ ತೀರಿಸ್ಕೊಳ್ತಾರೆ, ಆ ಥರದ್ದು ಏನೂ ಇಲ್ಲದೆ ನಿಮಗೆ ಪ್ರತಿಯೊಂದು ಒಂದು ಚೈನ್ ರಿಲೇ ತರ, ಒಂದು ಸೇಡ್ ಅನ್ನೋದು ಹೆಂಗ್ ಕರ್ಕೊಂಡು ಹೋಗ್ತಾರೆ, ಇಲ್ಲಿಂದ ಅವ್ನು ಕೊಡ್ತಾನೆ, ಅಲ್ಲಿಂದ ಇವ್ನು ಕೊಡ್ತಾನೆ, ಒಂದು ರಿಲೇ ತರದ್ದು ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಅದರಲ್ಲಿ ಮೇಜರ್ ಕ್ಯಾರೆಕ್ಟರ್ಗಳು ಯಾವ್ಯಾವ ಪ್ಲೇ ಆಗುತ್ತೆ ಅನ್ನೋದು ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಮೇಜರ್ ಆಗಿ ವಟ ಪ್ರಶಾಂತ್ ಅವರು ಇದ್ದಾರೆ. ಸೊ ಇದರಲ್ಲಿ ತುಂಬಾ ಅಮೋಘು ಅವ್ರು ಹೇಳ್ದಂಗೆ ಚಿಕ್ಕ ಹುಡುಗ, ಈ ಕತೆ ಟೋಟಲಿ ವಯಸ್ಸಿನ ಪ್ರಕಾರ, ಬಟ್ ಎಮೋಷನ್ ಅವ್ರು ಮಾಡುವಂಥದ್ದು ಗುರುಗಳಿಗೆ ಏನು ಅರ್ಜಿತ್ತು ಅದು ಇದೆ ಅಂತ ಅನ್ನಿಸ್ತಾ ಇದೆ ನಮಗೆ. ಅವ್ರ ಗುರುಗಳು ಯಾವತ್ತೂ ಅರ್ಜುನ್ ಯಾವತ್ತೂ ಕಳ್ಕೊಂಡಿರಲಿಲ್ಲ ಅವರು. ಸೊ ಅರ್ಜು ಇದೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ನಮ್ಮಿಬ್ಬರ ಪ್ರಯತ್ನ ಅಥವಾ ನಾವು ಅನ್ಕೊಂಡಿದ್ದೆ ನಿಜ ಆದ್ರೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಇಂಡಸ್ಟ್ರಿಗೆ ಬರುತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ಅಥವಾ ಬಹಳಷ್ಟು ಕ್ಯಾರೆಕ್ಟರ್ಗಳಿದ್ದಾರೆ. ಪೃಥ್ವಿ ಅವರಿದ್ದಾರೆ, ಪೃಥ್ವಿ ಸುಬ್ಬಯ್ಯ ಅವರು, ಅವರತ್ತು ರವಿ ಪ್ರೆಷರ್ಗೆ ತಡ್ಕೊಳಕ್ಕಾಗದೆ ಹೋಗ್ಬಿಡ್ತೀನಿ ಅಂತ ಮಟ್ಟಿದ್ರು. ಈಗ ನಮ್ಮ ಕೈಲಿ ಆಗಲ್ಲ ರೀ ಇದೆಲ್ಲ ಯಾವುದು ಅಂತ. ಬಟ್ ಅವ್ರನ್ನ ಟೋನ್ ಡೌನ್ ಮಾಡಿ ಒಂದು ಅರ್ಧ ದಿವಸ ಆದ್ಮೇಲೆ ಅವರು ಕಾಂಪ್ರಮೈಸ್ ಆಗಿ ಸಿನಿಮಾ ಫಿನಿಶ್ ಮಾಡಾದ್ಮೇಲೆ ಈಗ ಈ ಬಹುಶಃ ಅವರು ರವಿ ಟೆಂಪರ್ಮೆಂಟ್ಗೆ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅವರು. ಸೊ ಹಾಗೆ ಈ ಪ್ರವೀಣ್ ಕೋಟೆ ಪ್ರಭಾಕರ್ ಅವ್ರಿಗೆಲ್ಲ ರವಿ ಬಗ್ಗೆ ಗೊತ್ತಿದೆ. ಸೊ ಹಂಗಾಗಿ ಅವ್ರಿಗೆ ಅಭ್ಯಾಸ ಆಗಿದೆ, ಕಿಚ್ಕೋ ಹೋಗು ನಂಗೆ ಅಭ್ಯಾಸ ಆಗಿದೆ ಅಂತ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ವಿ. ಕತೆ ಬಗ್ಗೆ ನಾನು ಒಂದೇ ಲೈನಲ್ಲಿ ಹೇಳಬೇಕು ಅಂತಂದ್ರೆ, ಈ ಕಥೆಯಲ್ಲಿ ರಾಮಾಯಣ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಬಟ್ ಮಹಾಭಾರತ ಎಲ್ರಿಗೂ ಗೊತ್ತಿದೆ. ಆ ಜಿದ್ದು ಹೆಣ್ಣಿಗಾಗಿರ್ಬೋದು ಮಣ್ಣಿಗಾಗಿರ್ಬೋದು ಆ ಥರದ್ದು ಒಂದು ಲಿಂಕ್ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಕತೆ. ತುಂಬಾ ನಿಮಗೆ ಫ್ರೆಶ್ ಅಂತ ಅನ್ಸುತ್ತೆ, ಆಮೇಲೆ ರಿಯಲಿಸ್ಟಿಕ್ ಅಂತ ಅನ್ಸುತ್ತೆ. ಡೈಲಾಗ್ ವೈಸ್ ನಾನು ಹೇಳಬೇಕು ಅಂತಂದ್ರೆ ಒಂದು ರಾ ಫೀಲ್ ಅನ್ನೋದೇನಿದೆ. ನನಗೆ ಇವತ್ತು ಜ್ಞಾಪಕ ವಾಸು ಸರ್ ನೋಡಿದ್ಮೇಲೆ ಏನಿಸುತ್ತೆ ಅಂದ್ರೆ, ಶಂಕರ್ APS ಆದ್ಮೇಲೆ ವಾಸು ಸರ್ ಬಂದು ಹೇಳಿದ್ರು ಈಚೆ ಕಡೆ ಇನ್ನೂ ಹಸು ತೀರಿಲ್ಲ ಅನ್ಸುತ್ತೆ ನಿಮ್ಗೆ ಡೈಲಾಗ್ದು ಅಂತ. ಅದನ್ನ ಬಹುಶಃ ನೀವೆಲ್ಲ ನೋಡಿದ್ಮೇಲೆ ಈ ಸಿನಿಮಾದಲ್ಲಿ ತಿರ್ಗಾ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಅಷ್ಟರ ಮಟ್ಟಿಗಂತೂ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ.
ಹೌದು ಸರ್, ಈಗಿಬ್ಬರು ಬೇರೆ ಸೇರ್ಕೊಂಡಿದ್ದೀವಿ ಸರ್, ಜೊತೆಗೆ ಅವ್ರ ಆಶೀರ್ವಾದ ಇದೆ, ಮೂರು ಜನ ಇರ್ತೀವಿ ಸರ್ ಈಗ. ಸೊ ಹಂಗಾಗಿ ಹೇಳ್ತಾ ಇದೀನಿ. ಸೊ ಬಹುಶಃ ಒಂದು ಅಂದ್ರೆ ಬೇರೆ ತರದ್ದು ಒಂದು ಒಳ್ಳೆ ಸಿನಿಮಾ ಅಂತ ಅಂತ ಅನ್ಸುತ್ತೆ ನಿಮ್ಗೆ, ಖಂಡಿತ ಇಲ್ಲ ಅಂತಲ್ಲ, ಪ್ರಿಪೇರ್ ಆಗಿ ಬರೋದ್ರಿಂದ. ಬಟ್ ನಿಮ್ಗೆಲ್ಲೂ ವಲ್ಗರ್ ಅಂತ ಅನ್ಸಲ್ಲ, ಆ ಮಟ್ಟಿಗೆ ಗ್ಯಾರಂಟಿ ಅಂತೂ ಖಂಡಿತ ಖಂಡಿತ ಅಲ್ಲಿದೆ. ಅಂದ್ರೆ ಅಲ್ಲಿ ಕೆಲವು ಕ್ಯಾರೆಕ್ಟರ್, ಅಲ್ಲಿರೋ ಮೇಜರ್ ಕ್ಯಾರೆಕ್ಟರ್ಗಳೆಲ್ಲ ಅದೇ ಮಾತಾಡುತ್ತೆ, ಕೆಲವು ಕ್ಯಾರೆಕ್ಟರ್ಗಳು ಇಲ್ಲಿ ಕನ್ನಡ ಮಾತಾಡುತ್ತೆ. ಬಿಕಾಸ್ ಅದಕ್ಕೊಂದು ಲಾಜಿಕ್ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಮೋ ಕ್ಯಾರೆಕ್ಟರ್ ಮಾತಾಡುತ್ತೆ ಅಂದ್ರೆ ಆ ಹುಡುಗ ಓದ್ತಾ ಇರ್ತಾನೆ ಸಿಟಿಯಲ್ಲಿ, ಅಲ್ಲಿಂದ ಬಂದು ಅಲ್ಲಿ ಇರ್ತಾನೆ ಅಂದ ತಕ್ಷಣ ಸೊ ಸಿಟಿ ಕನ್ನಡ ಅಲ್ಲಿ ಕನ್ನಡ ಇದ್ದೇ ಇರುತ್ತೆ. ಒಂದು ನಮ್ಮ ನವೀನ್ ಸರ್ ಮಾಡಿದರೆ ಒಂದು ಉಸ್ತುವಾರಿ ಸಚಿವರ ಕ್ಯಾರೆಕ್ಟ್ರು, ಅವರು ಇಲ್ಲಿದ್ದು ಅಲ್ಲಿ ಇರುವಂಥವ್ರು ಅವ್ರ ಕನ್ನಡ ನೀಟಾಗಿರುತ್ತೆ. ಅಂದ್ರೆ ಅದು ಪೊಲಿಟಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಏನಿರುತ್ತೆ, ಪಾಲಿಶ್ಡ್ ಆಗಿ ಸುತ್ತಿ ಹೊಡೆಯುವಂತ ಇರೋದು ಗೊತ್ತಾ, ಆ ಥರದ ಕನ್ನಡ ಇರುತ್ತೆ. ಸೊ ಆ ಥರದ್ದೆಲ್ಲ ಡಿಫರೆನ್ಸ್. ಬಟ್ ಮೇಜರ್ ನಿಮಗೆ ಕಾಣಿಸುವಂಥದ್ದೇನು ಉತ್ತರ ಕರ್ನಾಟಕದ್ದೇ. ಉತ್ತರ ಕರ್ನಾಟಕದಲ್ಲೂ ಏನಪ್ಪಾ ಅಂದ್ರೆ ಹುಬ್ಬಳ್ಳಿ ಕನ್ನಡ ಒಂದಿರುತ್ತೆ, ಬಿಜಾಪುರದ ಕನ್ನಡ, ಬೆಳಗಾಂ ಕನ್ನಡ ಆ ಥರದ್ದು ಮಾಡಿಲ್ಲ. ಜನರಲ್ ಆಗಿ ಎಲ್ಲವೂ ಸೇರಿಸಿ ಒಂದು ಉತ್ತರ ಕರ್ನಾಟಕದ ಕನ್ನಡ ಅಂತ ಮಾಡಿದ್ದೀವಿ ಲ್ಯಾಂಗ್ವೇಜ್. ಥ್ಯಾಂಕ್ ಯು. ಈಚೆ ಕಡೆ ಬರ್ಬೇಕಾದ್ರೆ ಮೆಂಟಲಿ ಆಡಿಯನ್ಸ್ಗೂ ಇರುತ್ತೆ ಸರ್. ಬಿಕಾಸ್ ನಿಮ್ಗೆ ನೋಡ್ತಾ ಇದ್ದೀವಿ ಇವತ್ತಿನ ಪರಿಸ್ಥಿತಿಗೆ ತುಂಬಾ ಹೊಂದ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ನಿಮ್ಗೆ. ಅದು ನಾನು ಈಗಲೇ ಹೇಳಿದ್ರೆ ಅನ್ಸಲ್ಲ. ಹೊರಗಡೆ ಹೋಗಿದ ತಕ್ಷಣ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮಲ್ಲಿ ಹೆಂಗ್ ಕಿತ್ತಾಡ್ತಾ ಇದೀವಿ ಬರೀ ಅದು ಇವತ್ತೆಲ್ಲೋ ಇಂಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ ಇದು ಅಂತ ಅನ್ಸುತ್ತೆ.